to eat green, brown, yellow. ಯಾವ ತಗೊಂಡು ಅಷ್ಟು ನಾನು ಡರ್ಟಿ ಆಗಿಲ್ಲ, ಬಟ್ ಟ್ರಾಫಿಕ್ ಲೈಟ್ಸ್ ಯಾರಿಗೆ ಇಷ್ಟ? Hey guys, welcome back to my YouTube channel. ಇವತ್ತು a day in my life shoot ಮಾಡ್ತಾ ಇದ್ದೀನಿ. So let's get started. ಇವತ್ತು ನಾನು ಫಸ್ಟ್ ಟೈಮ್ ಒಂದು ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವತ್ತು ಸ್ಯಾಟರ್ಡೆ, ಆ್ಯಕ್ಚುಲಿ ನನಗೆ ವೀಕೆಂಡು. ಅದಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟ್ ನನ್ನ ಬೆಟನ್ನ ಇನ್ನು ತುಂಬ ಕೆಲಸ ಬಾಕಿ ಇದೆ, ಯಾಕಂದರೆ ನಾನು ಇವತ್ತು ಹೊರಗೆ ಬೇರೆ ಹೋಗಬೇಕು. ಇವತ್ತು ಕಂಪ್ಲೀಟ್ ಡೇ ವ್ಲಾಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 幼い頃の冬の記憶白い世界浮かぶ満月輝く雪に心奪われ ಫಸ್ಟ್ ಪಟ್ ಪಟ ಅಂತ ಕ್ಲೀನ್ ಮಾಡೋದಕ್ಕೆ手に触れぬ月の光冷たい雪に映るきらめき風がささやく遠い火鍋心の奥に響き続ける石をいてなお胸にಕಿಚನ್ ಸಕ್ಸಸ್ಫುಲಿ ಕ್ಲೀನ್ ಆಗಿದೆ, ತುಂಬಾ ಹಸುವಾಗ್ತಿದೆ. ಸೊ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಓಟ್ಸ್ ನೆನೆಸಿಡ್ತಾ ಇದ್ದೀನಿ. ಒಂದು 7 to 8 ಸ್ಪೂನ್ಸ್ ಹಾಕಿದ್ರೆ ಸಾಕು. ಇದಕ್ಕೆ ಇವಾಗ ಹಾಲು ಹಾಕ್ತಾ ಇದ್ದೀನಿ. ನಾವು ಓಟ್ಸ್ ನೆನೆಸಿಟ್ಟಿದ್ವಲ್ಲ, ಸೊ ಆಲ್ರೆಡಿ ಚೆನ್ನಾಗಿ ಕಂಪ್ಲೀಟ್ ಆಗಿ ನೆನೆದಿದೆ. ಇದಕ್ಕೆ ನಾನು ಆಪಲ್ ಆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಫಸ್ಟ್ ಫ್ಲಾಕ್ ಸೀಡ್ಸ್ ಹಾಕೋತಾ ಇದ್ದೀನಿ. ಐ ಆಮ್ ಸಾರಿ, ದಿಸ್ ಇಸ್ ಚಿಯಾ ಸೀಡ್ಸ್. ಓ ಗಾಡ್. It is ready and ready to eat. So let's have breakfast. ಸಾಕಾಯ್ತು, ಇನ್ನೆಷ್ಟು ತಗೋಬರ್ತೀನಿ. ಈ ಓಟ್ಸ್ ನಾನೇನು ತಿಂತಿದ್ದೀನಿ, ಇದು ಹೊಸದಾಗ ಆರ್ಡರ್ ಮಾಡಿದ್ದು 2 days ಬ್ಯಾಕ್. ಅಷ್ಟೊಂದು ಚೆನ್ನಾಗಿಲ್ಲ. ಮುಂಚೆ ನಾನು ಇನ್ನೊಂದು ಓಟ್ಸ್ ತಿಂತಾ ಇದ್ದೆ, ಅದು ಇಷ್ಟೇ ಕ್ವಾಂಟಿಟಿ ತಿಂತಿದ್ದೆ, ಬಟ್ ಈ ತರ ಸಾಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಬಟ್ ಇದು ಬೇಗ ಸಾಕು ಅಂತ ಅನ್ನಿಸ್ತಾ ಇದೆ. ಖಾಲಿ ಮಾಡಬೇಕು, ತಿಂತೀನಿ ಎಲ್ಲ. ಕಾಫಿ ಕುಡಿಬೇಕು ಅನ್ನಿಸ್ತಿದೆ, ಕಾಫಿ ಮಾಡ್ಕೊಂಡು ಆಮೇಲೆ ಹೊರಡ್ತೀನಿ. ಓಕೆ, ಗ್ರೀನ್, ಬ್ರೌನ್, ಯೆಲ್ಲೋ ಯಾವ ತಗೊಳ್ಳೋಣ? ಲೆಟ್ಸ್ ಸ್ಟಾರ್ಟ್ ವಿತ್ ಗ್ರೀನ್ ಓನ್ಲಿ. ಗ್ರೀನ್ ಸಿಗ್ನಲ್ ಫಾರ್ ಲೈಫ್. Cheers. First sip of coffee, it starts my day. ಇವಾಗೊಂದು ಮೇಜರ್ ಕೆಲಸ ಇದೆ, ಏನು ಅಂತ ತೋರಿಸ್ತೀನಿ ಬನ್ನಿ. ಫೈನಲಿ ಮನೆಗೆ ನೀರು ತಂದಿದ್ದಾಯ್ತು. ಹೇ ಗೈಸ್, ಓಕೆ, ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ. ನಾನು ಅವಳನ್ನ ಹೋಗಿ ಪಿಕ್ ಮಾಡ್ಕೊಬರ್ಬೇಕು. ನಾನು ಹೀಗೆ ರೆಡಿ ಆಗಿದ್ದೀನಿ. ಓಕೆ, ಲೆಟ್ಸ್ ಗೋ. ಆ್ಯಂಡ್ ಅವಳನ್ನ ಪಿಕ್ ಮಾಡಿಕೊಂಡು ನಮ್ಮ ಮನೆಗೆ ಕರ್ಕೊಬರ್ತಿದ್ದೀನಿ. ಲೆಟ್ಸ್ ಗೋ. ಬಾಯ್. ಬರ್ತಾ ಇದ್ದಾಳೆ ಗೈಸ್ ನನ್ನ ಫ್ರೆಂಡು, ನೋಡಿ. ಹಾಯ್. ಫೋಟೋಗ್ರಫಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆಲ್ಲ ನೋಡಿ, ಇವಾಗ ಯೂಸ್ ಆಗುತ್ತೆ ನನ್ನ ವ್ಲಾಗಿಗೆ. ಯಪ್, ವಿಡಿಯೋ ಮಾಡ್ಕೋತಿದ್ಯಲ್ಲ. ಓಕೆ, ಅಲ್ಲೋಡು ರೆಡ್ ಬೇಗ ಹೋದ್ರೆ ಬಚಾವ್. ರೆಡ್ ಇದೆ ಇವಾಗ, ನಾನು ಹೋಗೋದು ಗ್ರೀನ್ ಆದರೆ ಗುಡ್. ಟ್ರಾಫಿಕ್ ಲೈಟ್ಸಾ? ಟ್ರಾಫಿಕ್ ಲೈಟ್ಸ್ ಯಾರಿಗೆ ಇಷ್ಟ?
ಟ್ರಾಫಿಕ್ ಅಲ್ಲಿ ಓಡಿಸಿದ್ರೇನೆ ಗೈಸ್ ನಮಗೆ ಓಡಿಸೋದು ಕರೆಕ್ಟ್ ಆಗಿ ಕಲಿಯೋದಕ್ಕಾಗೋದು. ಖಾಲಿ ರೋಡಲ್ಲಿ ಓಡಿಸಿ ಏನು ಗೊತ್ತೇ ಆಗಲ್ಲ, ಏನು ಕಲ್ತ್ಕೊಳೋದಕ್ಕೆ ಆಗಲ್ಲ. ಅಫಿಷಿಯಲಿ ಜಯನಗರ್ ಎಂಟ್ರಿ ಆಗಿದೀವಿ ಆಲ್ರೆಡಿ. ನಾವು 4th ಬ್ಲಾಕ್ ಹೋಗ್ತಾ ಇದೀವಿ. ಇವಾಗ ಇಲ್ಲಿ ಬೈಕ್ ಫೈನಲಿ ಪಾರ್ಕಿಂಗ್ ಸ್ಪೇಸ್ ಸಿಕ್ಕಿರೋದೇ ನಮ್ಮ ಅದೃಷ್ಟ. ಪಾರ್ಕಿಂಗ್ ಸ್ಪೇಸ್, ಫ್ರೀ ಪಾರ್ಕಿಂಗ್ ಗೈಸ್, ಪೇಡ್ ಪಾರ್ಕಿಂಗ್ ಅಲ್ಲ. ಓಕೆ, ಬರ್ಗರ್ ಕಿಂಗ್ ಎಂಟ್ರಿ ಆಗ್ತಾ ಇದೀವಿ. ಎಷ್ಟು ವರ್ಷ ಆಯ್ತು ನಾವಿಲ್ಲಿಗೆ ಬಂದು? ಸುಮಾರು ವರ್ಷ ಆಯ್ತು ಕಣೆ. ಐ ರಿಮೆಂಬರ್ 2020 ಆಲ್ಮೋಸ್ಟ್ ಕೊರೋನಾ ಟೈಮಲ್ಲಿ ವಿ ಕೇಮ್ ಟು ಜಯನಗರ್ ಅಲ್ಲ, ಯು ರಿಮೆಂಬರ್? ಜಯನಗರ್ ಅಲ್ಲ, ಐ ಥಿಂಕ್ ನಾವು MG ರೋಡ್ಗೆ ಹೋಗಿದ್ವಾ ಅಂತ. ತುಂಬಾ ಜಾಸ್ತಿ ಹೋಗ್ತಿದ್ವಿ ಕಣೆ. ಕಾಲೇಜ್ ಮುಗಿಸ್ಕೊಂಡು ಸಿಂಗಿಂಗ್ ಮಾಡ್ಕೊಂಡ್ ಮಚ್ಚ. ಇಟ್ಸ್ ಲೈಕ್ ನಾವು ಬಿಕಾರಿ ತರ ಸಿಂಗ್ ಮಾಡ್ಕೊಂಡು ಮೆಗ್ಡಿ ಅವ್ರ ಬರ್ಗರ್ ಕಿಂಗ್ ಜಾಸ್ತಿ ಹೋಗ್ತಾ ಇದ್ವಿ ಅಲ್ಲಿ MG ರೋಡ್ ಅಲ್ಲಿ ಇರೋದು, ರೈಟ್? ಮೆಗ್ಡಿ ಕಣೆ, ಮೆಗ್ಡಿ ಇಟ್ ಇಸ್ ನಿಯರ್ ದಟ್ ಸರ್ಕಲ್ ಇದೆ ಅಲ್ಲ, ಆ ಕಡೆ ಇರೋದು. ಅಪ್ಪ, ಆಫ್ಟರ್ ಕಾಲೇಜ್ ಅವರ್ಸ್ ವಿ ಯೂಸ್ ಟು ಗೋ that walk from that to metro station. That is the memorable, bro. Appada, it used to take almost 10 to 15 minutes alla to go from the hospital till oh my god. ಇವಳು ಡೈಲಿ ಮಾರ್ನಿಂಗ್ ಕಾಲೇಜಿಗೆ ಬರ್ತಿದ್ದೆ, ರನ್ನಿಂಗ್ ಮಾಡ್ಕೊಂಡು ಜಾಗಿಂಗ್ ಮಾಡ್ಕೊಂಡು ಬರ್ತಾ ಇದ್ದೆ ಮೆಟ್ರೋ ಸ್ಟೇಷನ್. ಎಷ್ಟೋ ಸರಿ ಬೈದಿದ್ದೀವಿ, ಯಾಕೆ ಅಷ್ಟೊಂದು ಓಡ್ಕೊಂಡು ಬರ್ತಿದ್ಯಾ ಮೆಟ್ರೋ ಸ್ಟೇಷನ್ ಇಂದ, ಆರಾಮಾಗಿ ಸ್ವಲ್ಪ ಮನೆ ಬೇಗ ಬಿಟ್ಟು ಬೇಗ ಬರ್ಬೋದಲ್ವಾ? ನೋ ಶಿ ಆಲ್ವೇಸ್ ಯೂಸ್ ಟು ಲೀವ್ ಲೇಟ್ ಅಂಡ್ ದೆನ್ ಕಮ್ ರನ್ನಿಂಗ್. No thoughts, but one ಏನಂದ್ರೆ that used to keep me at least fit. ಇವಾಗ ಓಡಕ್ಕೆ ಆಗ್ತಿಲ್ವೇ? Because we are so addicted to our scooties nowadays, we cannot. ಇವಾಗ ಏನ್ ಮಾಡೋದು? Life is like that. Absolutely. ಲೈಟಿಂಗ್ಸ್ ಚೆನ್ನಾಗಿದೆ ಮಚ್ಚ. ಲೈಟಿಂಗ್ಸ್ ಚೆನ್ನಾಗಿದೆ. Birthday celebration. Remember nam sports really we幼い頃の冬の記憶白い世界ಫ್ರೆಂಚ್ ಫ್ರೈಸ್ ನ ನಮ್ಮ ಸ್ನೇಹಿತೆ ಬಾಯಿಗೆ ಹಾಕೊಳ್ತಾ ಇದ್ದಾರೆ. ಕಾಫಿ ಕುಡಿಯೋದಕ್ಕೆ ಅಂತ ಹೋಟೆಲ್ಗೆ ಬಂದ್ವಿ. ಮುಂಚೆ ಕಾಫಿ ಮತ್ತೆ ಇನ್ನ ಬೇರೆ ಚಾಯ್ ಏನೇ ಸಿಕ್ಕಿದ್ರು 15 ರುಪೀಸ್ ಇರ್ತಿತ್ತು, ಈಗ 20 ರುಪೀಸ್ ಆಗಿದೆ. ಅದನ್ನೇ ನಾನು ನನ್ನ ಫ್ರೆಂಡ್ಗೆ ಕೂಡ ಹೇಳ್ತಾ ಇದ್ದೆ. ನಮ್ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಿಲ್ಲ. ಇದಾದ್ಮೇಲೆ ನಾನು ನನ್ನ ಫ್ರೆಂಡ್ ಒಂದು ಶಾಪ್ಗೆ ಬಂದ್ವಿ. ಆ್ಯಂಡ್ ಓ ಮೈ ಗಾಡ್, ಇಲ್ಲಿರೋ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ, ಇಲ್ಲಿನ ಕಲೆಕ್ಷನ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ರುಪೀಸ್ ಜಸ್ಟ್ 150. ಸೋ ಅಫೋರ್ಡೆಬಲ್ ಅಲ್ವಾ? ಇದೇ ಡ್ರೆಸ್ಸಸ್ನ ನಾವು ಒಂದು ಬ್ರ್ಯಾಂಡೆಡ್ ಶಾಪಲ್ಲಿ ತೊಗೊಂಡ್ರೆ ಮೋರ್ ದೆನ್ 1500 ಆಗೋಗುತ್ತೆ. ಬಟ್ ಇಲ್ಲಿ ಇಷ್ಟು ಕಡಿಮೆ ಪ್ರೈಸಲ್ಲಿ ನೋಡಿ ನಮಗೆ ಶಾಕ್ ಆಯಿತು.
ಪಾರ್ಟಿ ವೇರ್, ಶಾರ್ಟ್ ಡ್ರೆಸ್ಸಸ್, ಲಾಂಗ್ ಡ್ರೆಸ್ಸಸ್, ಜೀನ್ಸ್ ಪ್ಯಾಂಟ್ಸ್, ಶ್ರಗ್ಸ್, ಆಫೀಸ್ ವೇರ್ ಕುರ್ತೀಸ್, ಕುರ್ತಿ ಸೆಟ್ಸ್, ಫಾರ್ಮಲ್ ಪ್ಯಾಂಟ್ಸ್, ಟೀ ಶರ್ಟ್ಸ್, ಫಾರ್ಮಲ್ ಶರ್ಟ್ಸ್, ಈ ಎಲ್ಲ ಡ್ರೆಸ್ಸಸ್ಸು ತುಂಬ ಅಫೋರ್ಡೆಬಲ್ ಪ್ರೈಸಸಲ್ಲೇ ಸಿಗ್ತಾ ಇದೆ. ಎಲ್ಲ ಟೈಪ್ ಆಫ್ ಡ್ರೆಸ್ಸಸ್ಗೂ ಡಿಫ್ರೆಂಟ್ ಪ್ರೈಸ್ ರೇಂಜ್ ಇದೆ, ಆದರೆ ಸ್ಟಾರ್ಟಿಂಗ್ ಫ್ರಮ್ ₹150 ಆಗಿದೆ ಇಲ್ಲಿ. ಕೊರಿಯನ್ ಟಾಪ್ಸ್. ಈ ಶಾಪ್ ಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಬೇಕು ಅಂತ ಅನ್ನಿಸ್ತು. ಈ ಶಾಪ್ ಎಲ್ಲಿ ಲೊಕೇಟ್ ಆಗಿದೆ, ಇಲ್ಲಿ ಯಾವ ಥರ ಡ್ರೆಸ್ಸಸ್ಗೆ ಎಷ್ಟು ಪ್ರೈಸ್ ಇದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಹಾಕ್ತೀನಿ. ಶಾಪಿಂಗ್ ಲವರ್ಸ್ಗೆ ಇದು ತುಂಬ ಖುಷಿಯಾಗೋ ವಿಷಯ ಅಂತ ಭಾವಿಸ್ತೀನಿ. ಶಾಪಿಂಗ್ ಎಲ್ಲ ಆದಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿಯೋಣ ಅಂತ ನಾವು ದೋಸೆ ಕ್ಯಾಂಪ್ಗೆ ಬಂದ್ವಿ. ಹೌದು, ಈ ವ್ಲಾಗಲ್ಲಿ ನಾನು ಇದು 3rd ಟೈಮ್ ಕಾಫಿ ಕುಡಿತಾ ಇರೋದು. ನಾನು ಸ್ವಲ್ಪ ಜಾಸ್ತಿನೇ ಕಾಫಿ ಕುಡಿತೀನಿ ಗೈಸ್. ಈಗ ಮನೆ ಕಡೆ ಹೊರಟಿದ್ದೀವಿ. ನಾನೇನೋ ಮಾತಾಡ್ಕೊಂಡು ಬರ್ತಾ ಇದ್ದೀನಿ ಅಲ್ಲಿ, ಆದರೆ ಮೈಕೆ ಆನ್ ಆಗಿರಲಿಲ್ಲ. ಇಲ್ಲಿಗೆ ನನ್ನ ಈ ಪುಟ್ಟ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.